ಫ್ರೆಂಡ್ಸ್, ನಮ್ಮ ಕ್ಯಾಪ್ಸಿಕಮ್ ಸ್ಪೆಷಲ್ ಫ್ರೈಗೆ ಬೇಕಾಗಿರೋಂಥ ಕಡಲೆಕಾಯಿ ಬೀಜನ ಫಸ್ಟು ನಾನು ಪುಡಿ ಮಾಡ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ಈಗ ಪುಡಿ ಮಾಡ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜನ. ಅದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ರುಬ್ಬೋದಕ್ಕೆ. ಇನ್ನು ಸ್ವಲ್ಪ ರುಬ್ಬೋದಕ್ಕೆ ತೆಂಗಿನಕಾಯಿ ಬೇಕು ಇಷ್ಟು, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಅಚ್ಚ ಖಾರದ ಪುಡಿ, ಇಷ್ಟು ಜೀರಿಗೆ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿ ಇದನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೊಳ್ತೀನಿ. ಈಗ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿರೋ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಪುದೀನ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈ ಕಡಲೆಕಾಯಿ ಬೀಜನ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಫಿಲ್ಲಿಂಗ್ ರೆಡಿ ಆಗಿದೆ. ಸೊ ನೋಡಿ, ಈ ಕ್ಯಾಪ್ಸಿಕಮ್ ಫಿಲ್ಲಿಂಗ್ಸ್ನ ಈ ಥರ ಕ್ಯಾಪ್ಸಿಕಮ್ ಒಳಗಡೆ ಆಲ್ರೆಡಿ ಕ್ಲೀನ್ ಮಾಡಿಕೊಂಡು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಫಿಲ್ ಮಾಡಿ, ಜಾಸ್ತಿನೇ ಫಿಲ್ ಮಾಡಿ, ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಫಿಲ್ ಮಾಡಿ ಆಲ್ರೆಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಡಿ. ಈಗ ಕ್ಯಾಪ್ಸಿಕಮ್ ಫ್ರೈ ಆಗ್ತಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತೀನಿ. ಅದೇ ಕಡೆ ಸೈಡ್ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಬೇಕಿದ್ರೆ ಅದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು 1 ಕಪ್ ನೀರು ಹಾಕ್ತಾ ಇದ್ದೀನಿ. ಆ ಮಸಾಲ ಹಾಕಿ ಇದು ಮಾಡಿರೋದು. ಸೊ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 1/4 ಗಂಟೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಜೋರಾಗೆ ಇಡಿ, ನೋಡ್ಕೊಳ್ತಾ ಇರಿ. ನಮ್ಮ ಕ್ಯಾಪ್ಸಿಕಮ್ ಫ್ರೈ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ. ತಿನ್ನೋಕ್ಕೆ ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಗ್ರೇವಿ ಗ್ರೇವಿ ಮಾಡಿರೋದು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.